ಆತ್ಮರಕ್ಷಣೆಗಾಗಿ ಕರಾಟೆಯನ್ನ ಕಲಿಯಲಾಗುತ್ತೆ. ಆತ್ಮರಕ್ಷಣೆಯ ಜೊತೆಗೆ ಕನ್ನಡವನ್ನ ಕಲಿತಾರೆ ಈ ಕರಾಟೆ ಶಾಲೆಯಲ್ಲಿ. ಬಹುತೇಕ ಹೊರ ರಾಜ್ಯದ ಮಕ್ಕಳು ಕರಾಟೆಯನ್ನ ಕಲಿತಾ ಇದ್ದು ಅವರಿಗೆ ಕರಾಟೆ ಜೊತೆಗೆ ಕನ್ನಡದ ಸ್ವಾದವನ್ನ ಸವಿಯುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಕರಾಟೆ ಕೋಚ್. ಯಲಹಂಕದ ಹಾರೋಹಳ್ಳಿಯಲ್ಲಿರುವ ಎಂಎಲ್ಎ ಮಾರ್ಷಲ್ ಆರ್ಟ್ ಮತ್ತು ಫಿಟ್ನೆಸ್ ಅಕಾಡೆಮಿ ಪ್ರಾರಂಭವಾಗಿ 2 ವರ್ಷವಾಗ್ತಾ ಇದೆ. ಈ ಶಾಲೆಯ ಸ್ಥಾಪಕರು ಮಾಜಿ ಯೋಧ ಮಾಲ್ತೇಶ್ ರವರು 20 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ಈಗ ತಮ್ಮದೇ ಕರಾಟೆ ಶಾಲೆಯನ್ನ ತೆರೆಯುವ ಮೂಲಕ ಮಕ್ಕಳಿಗೆ ಆತ್ಮರಕ್ಷಣೆ ಕಲೆ ಮತ್ತು ಸದೃಢವಾದ ದೇಹವನ್ನ ಕಾಪಾಡಿಕೊಳ್ಳುವ ಬಗ್ಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿನ ಮಕ್ಕಳು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪದಕ ಗೆದ್ದು ಸಾಧನೆಯನ್ನ ಮಾಡಿದ್ದಾರೆ. ಹೆಬ್ಬಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ 10 ಮಕ್ಕಳು ಚಿನ್ನದ ಪದಕ ಗೆಲ್ಲುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳನ್ನ ಗೌರವಿಸಲಾಯಿತು. ಕನ್ನಡ ಪರ ಹೋರಾಟಗಾರರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು ಮಕ್ಕಳಿಗೆ ಕನ್ನಡ ಶಾಲನ್ನ ಹಾಕುವ ಮೂಲಕ ಗೌರವಿಸಿದ್ರು. ಎಂಎಲ್ಎ ಮಾರ್ಷಲ್ ಆರ್ಟ್ ಫಿಟ್ನೆಸ್ ಅಕಾಡೆಮಿ ವತಿಯಿಂದ 10 ಜನ ನಾವು ಕಾಂಪಿಟೇಷನಿಗೆ ಹೋಗಿದ್ವಿ. ಇಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರೆಗೂ ಸೀನಿಯರ್ ಕ್ಯಾಟಗರಿವರೆಗೂ ಪ್ರತಿಯೊಬ್ಬರು, ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಗೋಲ್ಡ್ ಮೆಡಲ್ ತಂದಿದ್ದಾರೆ. ಅದಕ್ಕೆ ನಾನು ನನ್ನ ಕೋಚಿಂಗ್ ಹೆಂಗಿದೆ ಅಂತಂದು ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇನ್ನೂ ಸಹ ನಾನು ಮಾಡದೇ ಇರ್ತಕ್ಕಂಥ ಸಾಧನೆಯನ್ನು ನನ್ನ ಈ ಎಂಎಲ್ಎ ಮಾರ್ಷಲ್ ಆರ್ಟ್ ಅಕಾಡೆಮಿಯ ಸ್ಟೂಡೆಂಟ್ಗಳು ಮಾಡಬೇಕನ್ನೋದೇ ನನ್ನ ಕನಸು. ಆ ಕನಸನ್ನು ನನಸು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇತಿಹಾಸದಲ್ಲಿ ದೇಶದ ಯಾವುದೇ ಭಾಗ ಲೆಕ್ಕ ಹಾಕ್ಕೊಂಡ್ರೂ ಕೂಡ ನಮ್ಮ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು, ಎಲ್ಲ ಭಾಗದ ಜನರಿಗೂ ಕೂಡ ನೆರಳು, ಭೂಮಿ, ಪ್ರೀತಿ, ವಿಶ್ವಾಸ, ಸಂಸ್ಕಾರ ಕೊಟ್ಟಂಥ ಕರುನಾಡು ನಮ್ಮದು. ಅಂಥ ಒಂದು ನಾಡಲ್ಲಿ ಇಂಥ ಒಬ್ಬ ಯೋಧರ ಮುಖೇನ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗ್ತಾ ಇರೋದು. ಯಾಕೆಂದರೆ ಇವತ್ತು ಫಿಟ್ನೆಸ್ ಭಾಳ ಮುಖ್ಯ ಆಗುತ್ತೆ. ಮಕ್ಕಳ ಮಾನಸಿಕವಾಗಿ ಸದೃಢರಾಗ್ತಾರೆ ಮತ್ತು ಒಂದು ಶಕ್ತಿ ಬರುತ್ತೆ. ಅಂದರೆ ನಾನು ನನ್ನ ಕುಟುಂಬವನ್ನು, ನನ್ನ ಅಕ್ಕ ತಂಗಿಯರನ್ನ, ನನ್ನ ಸಮಾಜವನ್ನು ಕಾಪಾಡುವಂಥ ಶಕ್ತಿ ರೂಪಿಸುವಂಥ ವ್ಯವಸ್ಥೆ ನಮ್ಮ ಮಾಲ್ತೇಶ್ ಸರ್ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲಿ ಯಾವುದೇ ಭಾಷಿಕರು ಬಂದು ಎಲ್ಲರೂ ನಮ್ಮವರೇ, ನಮ್ಮ ಮನೆಯ ಕುಟುಂಬದ ಸದಸ್ಯರು ಅಂತ ನಾವು ಭಾವಿಸ್ತೀವಿ. ಎಂಎಲ್ಎ ಮಾರ್ಷಲ್ ಆರ್ಟ್ ಮತ್ತು ಫಿಟ್ನೆಸ್ ಅಕಾಡೆಮಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಮಾರ್ಷಲ್ ಆರ್ಟ್ ಕಲಿತಾ ಇದ್ದಾರೆ. ವಿಶೇಷವಾಗಿ ಪಂಜಾಬ್, ಗುಜರಾತ್, ಪಶ್ಚಿಮ ಬಂಗಾಳ ರಾಜ್ಯದ ಮಕ್ಕಳು ಇಲ್ಲಿನ ವಿದ್ಯಾರ್ಥಿಗಳು. ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದಿರುವ ಇವರು ಕನ್ನಡಿಗರಾಗಿದ್ದಾರೆ. ತಮ್ಮ ಮಕ್ಕಳಿಗೆ ಕನ್ನಡ ಕಲಿಯುವ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಕರಾಟೆ ಕಲಿಯೋದರ ಜೊತೆಗೆ ಕನ್ನಡವನ್ನ ಕಲಿತು ಮಾತನಾಡ್ತಾರೆ. ಕನ್ನಡ ಕಲಿತ ಮಕ್ಕಳ ಬಗ್ಗೆ ಪೋಷಕರು ಸಹ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. मुझे तो उतना ये नहीं था कि ये कर पाएगा, क्या कर पाएगा. सर ने ही पुश किया कि नहीं मैडम, हम लोग मतलब मैं इसको सिखा दूंगा, कुछ प्रॉब्लम नहीं होगा, ये कर पाएगा, सब कुछ कर पाएगा बोल के सर ही लेके गए. सर ने प्रैक्टिस करवाया, सब कुछ करवाया और मेडल भी जीत के ले आया. तो मतलब पूरा क्रेडिट जाता है सर के ऊपर, क्योंकि सर ने ही अच्छे से सब कुछ करवाया. ನಾನು ಫಸ್ಟ್ ಪ್ರೈಸ್ ತೊಗೊಳ್ತೀನಿ. ನಾನು 3 ಇವೆಂಟ್ಸ್ ಇದೆ, ಕಟ್ಟ, ಕುಮಿತೆ ಮತ್ತು ಟೀಮ್ ಕಟ್ಟ. ನನ್ನ ಸರ್ ಮಾಲ್ತೇಶ್ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದೆ. ನಾನು ಥ್ಯಾಂಕ್ ಮಾಡ್ತೀನಿ ಸರ್.